ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಈ ಬುರುಡೆ ಷಡ್ಯಂತ್ರ ನಡೆದಿದೆ ಅನ್ನೋದಂತೂ ಪಕ್ಕ. ಆದ್ರೆ ಈ ಬುರುಡೆ ಷಡ್ಯಂತ್ರಕೋರರ ಒಂದೊಂದೇ ಮಸಲತ್ತುಗಳಿದೆಯಲ್ಲ, ಅದೆಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ. ಈ ಬುರುಡೆ ಸೃಷ್ಟಿಯಾಗಿದ್ದಾದ್ರೂ ಹೇಗೆ, ಎಲ್ಲಿಂದ ಎಲ್ಲಿಗೆ ಬಂತು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಸೃಷ್ಟಿಯಾಗಿದ್ದು ಹೇಗೆ, ಎಲ್ಲಿಂದ ಎಲ್ಲಿಗೆ ಬಂತು, ಆನಂತರ ಎಲ್ಲಿಗೆ ಹೋಗಬೇಕು, ಇದೆಲ್ಲದರ ಸೂತ್ರಧಾರರು ಡಿಸೈಡ್ ಮಾಡಿದ್ದು ಹೇಗೆ? ಬುರುಡೆ ಸೂತ್ರಧಾರರ ಹುನ್ನಾರದ ಅತಿ ದೊಡ್ಡ ಸುದ್ದಿ ಸ್ಫೋಟ. ಈ ಇಡೀ ಸೂತ್ರಧಾರಿಗಳಿದಾರಲ್ಲ, ಎಲ್ಲರೂ ಕೂಡ ಸೂತ್ರಧಾರಿಗಳೇ. ಅವರೇ ಸೂತ್ರಧಾರಿಗಳು, ಅವರೇ ಪಾತ್ರಧಾರಿಗಳು. ಅವರ ಹುನ್ನಾರದ ಅತಿ ದೊಡ್ಡ ಸುದ್ದಿ ಸ್ಫೋಟ. ಇದು ಮಸಲತ್ತು ನಡೆದಿರೋ ದೆಹಲಿಯಲ್ಲಿ. ನೀವು ಅಂದ್ಕೊಂಡಾಗ ಇಲ್ಲಿ ಅಲ್ಲಿ ಮತ್ತೊಂದು ಕಡೆಯಲ್ಲ, ದೆಹಲಿಯಲ್ಲಿ ನಡೆದಿತ್ತು ಈ ಮಸಲತ್ತು. ದೆಹಲಿಯ ಅಪರಿಚಿತ ವ್ಯಕ್ತಿಯ ಮನೆಯಲ್ಲಿ ಹುನ್ನಾರಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಕೀಲರ ಮನೆಯಲ್ಲಿ ಈ ಷಡ್ಯಂತ್ರಕ್ಕೆ ಪ್ಲಾನ್ ನಡೆದಿರಲಿಲ್ಲ. ವಿಚಾರಣೆ ವೇಳೆ ಹುನ್ನಾರದ ಸತ್ಯವನ್ನ ಸೂತ್ರಧಾರ ಬಾಯ್ಬಿಟ್ಟಿದ್ದಾನೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಬಿಳಿ ಹಾಳೆಯ ಮೇಲೆ ಈ ಮಸಲತ್ತಿನ ನೀಲ ನಕ್ಷೆ ಸಿದ್ಧವಾಗಿತ್ತು. ವಿಚಾರಣೆ ಹೇಗೆ ಎದುರಿಸಬೇಕು, ಯಾವ ರೀತಿ ಎದುರಿಸಬೇಕು, ಯಾವ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಂಚಿಂಚು ಪ್ಲಾನ್ ಮಾಡಲಾಗಿತ್ತು. ಯೂಟ್ಯೂಬರ್ ಸೇರಿ ಒಟ್ಟು 7 ಮಂದಿಯಿಂದ ಈ ಕುತಂತ್ರವನ್ನ ಮಾಡಲಾಗಿತ್ತು. ಈ ಮಸಲತ್ತಿನಲ್ಲಿ ಉತ್ತರ ಕರ್ನಾಟಕದ ಓರ್ವನ ಹೆಸರು ಕೂಡ ಈಗ ಉಲ್ಲೇಖ ಆಗಿದೆ. ಎಸ್ಐಟಿ ಮುಂದೆ ಸತ್ಯವನ್ನ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತೆರೆದಿಟ್ಟಿದ್ದಾನೆ. ಆರೋಪಿಗಳ ಮೊಬೈಲ್ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡದಾದಂತ ಸಾಕ್ಷಿ ಸಿಕ್ಕಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ನಾಗೇಂದ್ರ ಬಾಬು. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ ಆಗ್ಲೇ ಬಂಗ್ಲೆಗುಡ್ಡದ ಬಗ್ಗೆ. ಆದ್ರೆ ಈ ಬಂಗ್ಲೆಗುಡ್ಡದ ರಹಸ್ಯ ಶುರುವಾಗಿದ್ದೆ ಈ ಬುರುಡೆಯಿಂದ. ಈ ಬುರುಡೆ ಎಲ್ಲಿಂದ ಬಂತು, ಹೇಗೆ ಬಂತು, ಪ್ಲಾನ್ ಹೇಗೆ ಮಾಡ್ಕೊಂಡ್ರು, ಅದಕ್ಕೊಂದು ಬ್ಲೂ ಪ್ರಿಂಟ್ ರೆಡಿ ಆಗಿದ್ದೆ, ಇದೆಲ್ಲದಕ್ಕೂ ಕೂಡ ಆನ್ಸರ್ಸ್ ಈಗ ಸಿಗ್ತಾ ಇದೆ. ಏನೇನ್ ಮಾಹಿತಿ ಇದೆ ಇದು ಪಟ್ಟಂತೆ? ಅಶ್ವಿನಿ ನೋಡಿ, ಎಸ್ಐಟಿ ತನಿಖಾ ತಂಡ ಸತ್ಯಶೋಧನೆಗೆ ಇಳಿದಂತಹ ಸಂದರ್ಭದಲ್ಲಿ ಬುರುಡೆ ರಹಸ್ಯವನ್ನ ಭೇದಿಸೋದಕ್ಕೆ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ಹೇಗೆಲ್ಲ ಷಡ್ಯಂತ್ರವನ್ನ ಮಾಡಲಾಗಿತ್ತು ಅನ್ನೋದರ ಬಗ್ಗೆ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಬಂದಿತ್ತು. ತನಿಖೆಯ ಸಂದರ್ಭದಲ್ಲಿ ಚಿನ್ನಯ್ಯನನ್ನ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಿದಾಗ ಚಿನ್ನಯ್ಯನ ಕೈಗೆ ಕೊಟ್ಟಿದ್ದು ಯಾರು ಅನ್ನೋದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದಾಗ ಚಿನ್ನಯ್ಯನ ಕೈಗೆ ಕೊಟ್ಟಂತದ್ದು ಜಯಂತ್ ಅನ್ನೋ ಮಾಹಿತಿ ಸಿಗುತ್ತೆ. ಜಯಂತ್ ಕೈಗೆ ಕೊಟ್ಟಿದ್ದು ಯಾರು ಅಂತ ಬಂದಾಗ ಈ ಗಿರೀಶ್ ಮಟ್ಟನ್ ಅವರ ಹೆಸರು ಕೇಳಿ ಬರುತ್ತೆ. ಗಿರೀಶ್ ಮಟ್ಟನ್ ಅವರ ಕೈಗೆ ತಂದು ಕೊಟ್ಟಿದ್ದು ಯಾರು ಅಂತ ಬಂದಾಗ ಆಗ ಹೆಸರು ಕೇಳಿ ಬರೋದೆ ವಿಠಲ್ ಗೌಡ ಹಾಗೆ ಪ್ರದೀಪ್. ಈ ಇಬ್ಬರು ಕೂಡ ನೋಡಿ, ಯಾವಾಗ ಎಸ್ಐಟಿ ತನಿಖಾ ತಂಡ ಬುರುಡೆಯನ್ನ ತಂದಿದ್ದು ಚಿನ್ನಯ್ಯ ಆದ್ರೆ ಬುರುಡೆಯನ್ನ ತೆಗೆದಿದ್ದು ಆತನೇನ ಅನ್ನೋದ್ರ ಬಗ್ಗೆ ಅನುಮಾನಗಳು ಎಸ್ಐಟಿಯಲ್ಲಿ ಕಾಡುತ್ತೆ. ಹಾಗಾಗಿ ಅದೇ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಆಗ ತಾನು ತೆಗೆದಿದ್ದು ಅಲ್ಲ ಅನ್ನೋದು ಆತ ತನಿಖೆ ಸಂದರ್ಭದಲ್ಲಿ ಹೇಳ್ತಾನೆ. ಹಾಗಾದ್ರೆ ಬುರುಡೆಯನ್ನ ತಂದಿದ್ದು ಯಾರು, ತೆಗೆದುಕೊಂಡು ಬಂದಿದ್ದು ಚಿನ್ನಯ್ಯ ಆದ್ರೆ ಚಿನ್ನಯ್ಯನ ಕೈಗೆ ತಂದು ಕೊಟ್ಟಿದ್ದು ಯಾರು, ಎಲ್ಲಿಂದ ತೆಗೆದ್ರು ಆ ಬುರುಡೆಯನ್ನ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಎಸ್ಐಟಿಗೆ ಸಿಕ್ಕಂತ ಮಾಹಿತಿ ನಿಜಕ್ಕೂ ಕೂಡ ಅಚ್ಚರಿ ಮೂಡಿಸುತ್ತೆ. ಯಾವಾಗ ಈ ವಿಠಲ್ಗೌಡ ಹಾಗೂ ಪ್ರದೀಪ್ನ ಹೆಸರು ಕೇಳಿ ಬರುತ್ತೋ ಅವರನ್ನ ವಿಚಾರಣೆಗೊಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಹೌದು, ನಾವು ಬಂಗ್ಲಾಗುಡ್ಡದಿಂದ ತಗೊಂಡು ಹೋದ್ವಿ ಅಂತ ಹೇಳ್ತಾರೆ. ಅದನ್ನ ತೆಗೆದುಕೊಂಡು ಹೋಗಿ ಬೆಂಗಳೂರಲ್ಲಿ ಗಿರೀಶ್ ಮಟ್ಟನ್ ಅವರ ಒಂದು ಮನೆಯ ಹೊರಭಾಗಕ್ಕೆ ಬಂದು ಅಲ್ಲಿ ಮನೆಗೆ ಹೋಗಿ ಅಲ್ಲಿ ಅವರಿಗೆ ಗೇಟ್ ನಲ್ಲಿ ಕೊಟ್ಟು ನಾವು ಅಲ್ಲಿಂದ ತೆರಳಿದ್ವಿ ಅಂತ ಹೇಳ್ತಾರೆ. ಗಿರೀಶ್ ಮಟ್ಟನ್ ಅವರು ಜಯಂತ್ ಕೊಡ್ತಾರೆ. ಜಯಂತ್ ಕೊಟ್ಟ ಬಳಿಕ ಅದು ಚಿನ್ನಯ್ಯನಿಗೆ ಹೋಗುತ್ತೆ. ಆದ್ರೆ ಇದರ ನಡುವೆ ಒಂದು ತಂಡ ದೆಹಲಿ ಪ್ರಯಾಣವನ್ನ ಮಾಡುತ್ತೆ, ದೆಹಲಿಗೆ ಹೋಗುತ್ತೆ. ಅದರಲ್ಲಿ ದೆಹಲಿಗೆ ಹೋದಂತವರು ಗಿರೀಶ್ ಮಟ್ಟಣ್ಣವರ್, ಸುಜಾತಾ ಭಟ್ ಹಾಗೆ ಚಿನ್ನಯ್ಯ. ಈ ಮೂವರು ಕೂಡ ಫ್ಲೈಟ್ ಅಲ್ಲಿ ಹೋದ್ರೆ ಜಯಂತ್ ತಲೆಬುಡನ್ನ ತೆಗೆದುಕೊಂಡು ಟ್ರೈನ್ ನ ಮೂಲಕ ದೆಹಲಿಗೆ ಹೋಗ್ತಾರೆ. ಎಲ್ಲರೂ ಕೂಡ ದೆಹಲಿಗೆ ಹೋದ ಬಳಿಕ ಅಲ್ಲಿ ಒಂದಷ್ಟು ಏನೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಎಸ್ಐಟಿ ಮಾಹಿತಿಯನ್ನ ಕೂಡ ಕಲೆ ಹಾಕಿದೆ. ಈಗ ಆಲ್ರೆಡಿ ಅವರೇ ಹೇಳಿಕೊಂಡಿರುವಂತೆ ನಾವು ವಕೀಲರನ್ನ ಮೀಟ್ ಮಾಡೋದಕ್ಕೆ ಅಂತೇಳಿ ದೆಹಲಿಗೆ ಹೋಗಿದ್ದು ಹೌದು ಅಂತೇಳಿ ಖುದ್ದು ರಿಪಬ್ಲಿಕ್ ಕನ್ನಡದ ಡಿಬೇಟ್ ನ ಸಂದರ್ಭ ಮಹಾಭಾರತ ಚರ್ಚಾ ಸಮಯದಲ್ಲಿ ಜಯಂತ್ ಅವರೇ ಹೇಳಿಕೊಂಡಿದ್ರು. ಹೌದು, ನಾವು ದೆಹಲಿಗೆ ಹೋಗಿದ್ವಿ, ಸುಪ್ರೀಂ ಕೋರ್ಟ್ ನ ವಕೀಲರೊಬ್ಬರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ವಿ, ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ನಡೆಸೋದು ಹೇಗೆ ಅಂತೇಳಿ ಸಲಹೆಯನ್ನ ಪಡೆದುಕೊಳ್ಳುವ ಸಲುವಾಗಿ ನಾವು ಹೋಗಿದ್ವಿ ಅಂತೇಳಿ ಜಯಂತ್ ಹೇಳಿಕೊಂಡಿದ್ರು. ಅದು ಆ ವಿಚಾರ ತನಿಖೆಯ ಸಂದರ್ಭದಲ್ಲೂ ಕೂಡ ಎಸ್ಐಟಿಗೆ ಗೊತ್ತಾಗಿತ್ತು. ಇದೇ ವಿಚಾರವನ್ನ ಜಯಂತ್ ಕೂಡ ಹೇಳಿದ್ದಾರೆ.
ದೆಹಲಿಗೆ ಹೋದ ಬಳಿಕ ಅಲ್ಲಿಂದ ವಾಪಸ್ ಎಲ್ಲರೂ ಕೂಡ ನೋಡಿ, ಈಗ ಇರುವಂತ ಮಾಹಿತಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಅಚ್ಚರಿ ಮೂಡಿಸುತ್ತೆ. ತಲೆಬುರುಡೆಯನ್ನ ದೆಹಲಿಯಿಂದ ತರೋದಿಲ್ಲ, ಅಲ್ಲೇ ಇಟ್ಟು ವಾಪಸ್ ಎಲ್ಲರೂ ಕೂಡ ಫ್ಲೈಟ್ ಅಲ್ಲಿ ಬರ್ತಾರೆ. ಅದಾದ ಬಳಿಕ 4 ದಿನದ ಬಳಿಕ ಆ ಒಂದು ತಲೆಬುರುಡೆಯನ್ನ ಬೆಂಗಳೂರಿಗೆ ತರಿಸಿಕೊಳ್ಳುವಂತ ಕೆಲಸಗಳಾಗುತ್ತೆ. ಅದನ್ನ ಜಯಂತ್ ಹೋಗಿ ತರ್ತಾರ ಅಥವಾ ಅಲ್ಲಿಂದ ಕೊರಿಯರ್ ಅನ್ನ ಮಾಡಿಸ್ಕೊಂಡ್ರ, ಇದೆಲ್ಲವೂ ಕೂಡ ಈಗ ತನಿಖೆ ನಡೀತಾ ಇದೆ. ತನಿಖೆ ಹಂತದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ SIT ಮಾಡ್ತಾ ಇದೆ. ನೋಡಿ, ಈ ಒಂದು ರಹಸ್ಯದ ಭೇದಿಸೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಒಂದಷ್ಟು ಜಾಗಗಳಿಗೆ ಹೋಗಿ ಸ್ಥಳ ಮಹಾಜರನ್ನ ಮಾಡುವ ಸಂದರ್ಭದಲ್ಲಿ, ತಲಾಶ್ ನಡೆಸುವ ಸಂದರ್ಭದಲ್ಲಿ SITಗೆ ಒಂದಷ್ಟು ಗ್ರಾಫ್ಗಳು ಕೂಡ ಸಿಕ್ಕಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಆ ಗ್ರಾಫ್ ನಲ್ಲಿ ಯಾವ ರೀತಿಯಾಗಿ ಯಾವ ಜಾಗವನ್ನ ತೋರಿಸಬೇಕು, ಹೇಗೆಲ್ಲ ಅಲ್ಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಬಿಳಿ ಹಾಳೆಯ ಮೇಲೆ ಗ್ರಾಫ್ಗಳನ್ನ ಬರೆದಿಟ್ಟುಕೊಂಡಿದ್ರು ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಅದಕ್ಕೆ ಸಂಬಂಧಪಟ್ಟಂತೆ ಇದು ಅಧಿಕೃತವಾಗಿ ಎಲ್ಲೂ ಕೂಡ ಮಾಹಿತಿ ರಿವೀಲ್ ಆಗಿಲ್ಲ. ಆದ್ರೆ ಒಂದು ಪೇಪರ್ ಸಿಕ್ಕಿದೆ, ಬಿಳಿ ಹಾಳೆ ಸಿಕ್ಕಿದೆ. ಬಿಳಿ ಹಾಳೆಯಲ್ಲಿ ಇವರು ಗ್ರಾಫ್ಗಳನ್ನ ಮಾಡಿಕೊಂಡಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂದ್ರೆ ಎಲ್ಲವೂ ಕೂಡ ಪ್ರೀ ಪ್ಲಾನ್ ಆಗಿ ಮಾಡಿಕೊಂಡು ಇದೆಲ್ಲವೂ ಕೂಡ ನಡೀತಾ ಇತ್ತಾ ಅನ್ನುವ ಅನುಮಾನಗಳು ಕೂಡ ಕಾಡ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ SIT ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಅಶ್ವಿನಿ, ನಾಗೇಂದ್ರ ಬಾಬು, ಇದರ ಜೊತೆಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ ಈ 7, 8, 9 ಮತ್ತೊಂದು ಹೆಸರುಗಳು ಕೇಳಿ ಬರ್ತಾ ಇತ್ತು. ಉಜಿರೆಯ ಒಂದಷ್ಟು ಜನ ಅಂತ, ಅದರ ಜೊತೆ ಸಾಮಾಜಿಕ ಕಾರ್ಯಕರ್ತರು ಇದ್ರು ಅಂತ, ಯೂಟ್ಯೂಬರ್ಸ್ ಇದ್ರು ಅಂತ. ಆದ್ರೆ ಈಗ ದೆಹಲಿಯ ವ್ಯಕ್ತಿಯ ಮನೆಯಲ್ಲಿ ನಡೆದಿರೋದಾದ್ರೆ ಈ ಸಂಚು, ಆತ ಯಾರು ಅನ್ನುವಂತ ವಿಚಾರ, ಅದರ ಜೊತೆಲಿ ಆತ ಬಹಳ ಪ್ರಭಾವಿ ಅನ್ನುವಂತ ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾರು ಅನ್ನುವಂತ ಪ್ರಶ್ನೆ, ಇದ್ರ ಬಗ್ಗೆ SIT ಯಾವ ರೀತಿಯಾಗಿ ಮಾಹಿತಿಯನ್ನ ಕಲೆ ಹಾಕಿದೆ, ನಮ್ಗೆ ಯಾವ ರೀತಿಯ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ? ಅಶ್ವಿನ್ ನೋಡಿ, ಈಗ ದೆಹಲಿಗೆ ಹೋಗಿದ್ದು ಹೌದು, ದೆಹಲಿಯಲ್ಲಿ ಅಲ್ಲಿ ಒಂದಷ್ಟು ಸಭೆಯನ್ನ ಕೂಡ ಮಾಡಿದ್ದು ಹೌದು, ಸುಪ್ರೀಂ ಕೋರ್ಟ್ಗೆ ಇವರೆಲ್ಲರೂ ಕೂಡ ಹೋಗಿದ್ದು ಹೌದು. ಆದ್ರೆ ಯಾವ ವ್ಯಕ್ತಿಯನ್ನ ಭೇಟಿ ಮಾಡಿದ್ರು, ಆ ಪ್ರಭಾವಿ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೂ ಕೂಡ ಮಾಹಿತಿ ರಿವೀಲ್ ಆಗಿಲ್ಲ. ಇವರು ಆ ಪ್ರಭಾವಿ ವ್ಯಕ್ತಿಯನ್ನ ಭೇಟಿ ಮಾಡಿದ್ದಾಗಿದ್ರೆ ಯಾವ ಕಾರಣಕ್ಕೋಸ್ಕರ ಭೇಟಿ ಮಾಡಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅದು SIT ತನಿಖೆಯನ್ನ ಕೂಡ ನಡೆಸ್ತಾ ಇದೆ. SIT ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು ದೆಹಲಿಗೆ ಹೋದಂತ ಈ ಒಂದು ಗ್ಯಾಂಗ್ ಯಾವ ಪ್ರಭಾವಿ ವ್ಯಕ್ತಿ ಜೊತೆ ಮೀಟಿಂಗ್ ಅನ್ನ ಮಾಡಿದ್ರು, ಯಾವ ವಿಚಾರವನ್ನ ಆ ಪ್ರಭಾವಿ ವ್ಯಕ್ತಿ ಮುಂದೆ ಪ್ರಸ್ತಾಪವನ್ನ ಮಾಡಿದ್ರು ಅನ್ನೋದು ಅದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕಾದ್ರೆ ಇಲ್ಲಿಯವರೆಗೂ ಕೂಡ ಇವರು ದೆಹಲಿಗೆ ಹೋಗಿದ್ದು ಸತ್ಯ, ಪ್ರಭಾವಿ ವ್ಯಕ್ತಿಯನ್ನ ಭೇಟಿ ಮಾಡಿದ್ದು ಸತ್ಯ ಅಂತಂದ್ರೆ ಆ ಪ್ರಭಾವಿ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೂ ಕೂಡ ಎಲ್ಲೂ ಬಹಿರಂಗಗೊಂಡಿಲ್ಲ. ಹಾಗಾಗಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಿರುವಂತದ್ದು ಆ ಪ್ರಭಾವಿ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ. ಜೊತೆಗೆ ಆ ಪ್ರಭಾವಿ ವ್ಯಕ್ತಿಯನ್ನ ಇವರು ಯಾವ ಕಾರಣಕ್ಕೋಸ್ಕರ ಭೇಟಿ ಮಾಡಿದ್ರು, ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅಶ್ವಿನಿ, ರೈಟ್. ನಾಗೇಂದ್ರ ಬಾಬು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅಪ್ಡೇಟ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಈ ಬುರುಡೆ ಷಡ್ಯಂತ್ರ ನಡೆದಿದೆ ಅನ್ನೋದಂತೂ ಪಕ್ಕ. ಆದ್ರೆ ಈ ಬುರುಡೆ ಷಡ್ಯಂತ್ರಕೋರರ ಒಂದೊಂದೇ ಮಸಲತ್ತುಗಳಿದೆಯಲ್ಲ, ಅದೆಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ. ಈ ಬುರುಡೆ ಸೃಷ್ಟಿಯಾಗಿದ್ದಾದ್ರೂ ಹೇಗೆ, ಎಲ್ಲಿಂದ ಎಲ್ಲಿಗೆ ಬಂತು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಸೃಷ್ಟಿಯಾಗಿದ್ದು ಹೇಗೆ, ಎಲ್ಲಿಂದ ಎಲ್ಲಿಗೆ ಬಂತು, ಆನಂತರ ಎಲ್ಲಿಗೆ ಹೋಗಬೇಕು, ಇದೆಲ್ಲದರ ಸೂತ್ರಧಾರರು ಡಿಸೈಡ್ ಮಾಡಿದ್ದು ಹೇಗೆ? ಬುರುಡೆ ಸೂತ್ರಧಾರರ ಹುನ್ನಾರದ ಅತಿ ದೊಡ್ಡ ಸುದ್ದಿ ಸ್ಫೋಟ. ಈ ಇಡೀ ಸೂತ್ರಧಾರಿಗಳಿದಾರಲ್ಲ, ಎಲ್ಲರೂ ಕೂಡ ಸೂತ್ರಧಾರಿಗಳೇ. ಅವರೇ ಸೂತ್ರಧಾರಿಗಳು, ಅವರೇ ಪಾತ್ರಧಾರಿಗಳು. ಅವರ ಹುನ್ನಾರದ ಅತಿ ದೊಡ್ಡ ಸುದ್ದಿ ಸ್ಫೋಟ. ಇದು ಮಸಲತ್ತು ನಡೆದಿರೋ ದೆಹಲಿಯಲ್ಲಿ. ನೀವು ಅಂದ್ಕೊಂಡಾಗ ಇಲ್ಲಿ ಅಲ್ಲಿ ಮತ್ತೊಂದು ಕಡೆಯಲ್ಲ, ದೆಹಲಿಯಲ್ಲಿ ನಡೆದಿತ್ತು ಈ ಮಸಲತ್ತು. ದೆಹಲಿಯ ಅಪರಿಚಿತ ವ್ಯಕ್ತಿಯ ಮನೆಯಲ್ಲಿ ಹುನ್ನಾರಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಕೀಲರ ಮನೆಯಲ್ಲಿ ಈ ಷಡ್ಯಂತ್ರಕ್ಕೆ ಪ್ಲಾನ್ ನಡೆದಿರಲಿಲ್ಲ. ವಿಚಾರಣೆ ವೇಳೆ ಹುನ್ನಾರದ ಸತ್ಯವನ್ನ ಸೂತ್ರಧಾರ ಬಾಯ್ಬಿಟ್ಟಿದ್ದಾನೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಬಿಳಿ ಹಾಳೆಯ ಮೇಲೆ ಈ ಮಸಲತ್ತಿನ ನೀಲ ನಕ್ಷೆ ಸಿದ್ಧವಾಗಿತ್ತು. ವಿಚಾರಣೆ ಹೇಗೆ ಎದುರಿಸಬೇಕು, ಯಾವ ರೀತಿ ಎದುರಿಸಬೇಕು, ಯಾವ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಂಚಿಂಚು ಪ್ಲಾನ್ ಮಾಡಲಾಗಿತ್ತು. ಯೂಟ್ಯೂಬರ್ ಸೇರಿ ಒಟ್ಟು 7 ಮಂದಿಯಿಂದ ಈ ಕುತಂತ್ರವನ್ನ ಮಾಡಲಾಗಿತ್ತು. ಈ ಮಸಲತ್ತಿನಲ್ಲಿ ಉತ್ತರ ಕರ್ನಾಟಕದ ಓರ್ವನ ಹೆಸರು ಕೂಡ ಈಗ ಉಲ್ಲೇಖ ಆಗಿದೆ. SIT ಮುಂದೆ ಸತ್ಯವನ್ನ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತೆರೆದಿಟ್ಟಿದ್ದಾನೆ. ಆರೋಪಿಗಳ ಮೊಬೈಲ್ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡದಾದಂತ ಸಾಕ್ಷಿ ಸಿಕ್ಕಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ನಾಗೇಂದ್ರ ಬಾಬು. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ ಆಗ್ಲೇ ಬಂಗ್ಲೆಗುಡ್ಡದ ಬಗ್ಗೆ. ಆದ್ರೆ ಈ ಬಂಗ್ಲೆಗುಡ್ಡದ ರಹಸ್ಯ ಶುರುವಾಗಿದ್ದೆ ಈ ಬುರುಡೆಯಿಂದ. ಈ ಬುರುಡೆ ಎಲ್ಲಿಂದ ಬಂತು, ಹೇಗೆ ಬಂತು, ಪ್ಲಾನ್ ಹೇಗೆ ಮಾಡ್ಕೊಂಡ್ರು, ಅದಕ್ಕೊಂದು ಬ್ಲೂ ಪ್ರಿಂಟ್ ರೆಡಿ ಆಗಿದ್ದೆ, ಇದೆಲ್ಲದಕ್ಕೂ ಕೂಡ ಆನ್ಸರ್ಸ್ ಈಗ ಸಿಗ್ತಾ ಇದೆ. ಏನೇನ್ ಮಾಹಿತಿ ಇದೆ ಇದು ಪಟ್ಟಂತೆ? ಅಶ್ವಿನಿ ನೋಡಿ, ಎಸ್ಐಟಿ ತನಿಖಾ ತಂಡ ಸತ್ಯಶೋಧನೆಗೆ ಇಳಿದಂತಹ ಸಂದರ್ಭದಲ್ಲಿ ಬುರುಡೆ ರಹಸ್ಯವನ್ನ ಭೇದಿಸೋದಕ್ಕೆ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ಹೇಗೆಲ್ಲ ಷಡ್ಯಂತ್ರವನ್ನ ಮಾಡಲಾಗಿತ್ತು ಅನ್ನೋದರ ಬಗ್ಗೆ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಬಂದಿತ್ತು. ತನಿಖೆಯ ಸಂದರ್ಭದಲ್ಲಿ ಚಿನ್ನಿಯನನ್ನ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಿದಾಗ ಚಿನ್ನಿಯನ ಕೈಗೆ ಕೊಟ್ಟಿದ್ದು ಯಾರು ಅನ್ನೋದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದಾಗ ಚಿನ್ನಿಯನ ಕೈಗೆ ಕೊಟ್ಟಂತದ್ದು ಜಯಂತ್ ಅನ್ನೋ ಮಾಹಿತಿ ಸಿಗುತ್ತೆ. ಜಯಂತ್ ಕೈಗೆ ಕೊಟ್ಟಿದ್ದು ಯಾರು ಅಂತ ಬಂದಾಗ ಈ ಗಿರೀಶ್ ಮಟ್ಟನ್ ಅವರ ಹೆಸರು ಕೇಳಿ ಬರುತ್ತೆ. ಗಿರೀಶ್ ಮಟ್ಟನ್ ಅವರ ಕೈಗೆ ತಂದು ಕೊಟ್ಟಿದ್ದು ಯಾರು ಅಂತ ಬಂದಾಗ ಆಗ ಹೆಸರು ಕೇಳಿ ಬರೋದೆ ವಿಠಲ್ ಗೌಡ ಹಾಗೆ ಪ್ರದೀಪ್. ಈ ಇಬ್ಬರು ಕೂಡ ನೋಡಿ, ಯಾವಾಗ ಎಸ್ಐಟಿ ತನಿಖಾ ತಂಡ ಬುರುಡೆಯನ್ನ ತಂದಿದ್ದು ಚಿನ್ನಯ್ಯ ಆದ್ರೆ ಬುರುಡೆಯನ್ನ ತೆಗೆದಿದ್ದು ಆತನೇನ ಅನ್ನೋದ್ರ ಬಗ್ಗೆ ಅನುಮಾನಗಳು ಎಸ್ಐಟಿಯಲ್ಲಿ ಕಾಡುತ್ತೆ. ಹಾಗಾಗಿ ಅದೇ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಆಗ ತಾನು ತೆಗೆದಿದ್ದು ಅಲ್ಲ ಅನ್ನೋದು ಆತ ತನಿಖೆ ಸಂದರ್ಭದಲ್ಲಿ ಹೇಳ್ತಾನೆ. ಹಾಗಾದ್ರೆ ಬುರುಡೆಯನ್ನ ತಂದಿದ್ದು ಯಾರು? ತೆಗೆದುಕೊಂಡು ಬಂದಿದ್ದು ಚಿನ್ನಿ ಆದ್ರೆ ಚಿನ್ನಿಯನ ಕೈಗೆ ತಂದು ಕೊಟ್ಟಿದ್ದು ಯಾರು? ಎಲ್ಲಿಂದ ತೆಗೆದ್ರು ಆ ಬುರುಡೆಯನ್ನ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಎಸ್ಐಟಿಗೆ ಸಿಕ್ಕಂತ ಮಾಹಿತಿ ನಿಜಕ್ಕೂ ಕೂಡ ಅಚ್ಚರಿ ಮೂಡಿಸುತ್ತೆ. ಯಾವಾಗ ಈ ವಿಠಲ್ಗೌಡ ಹಾಗೂ ಪ್ರದೀಪ್ನ ಹೆಸರು ಕೇಳಿ ಬರುತ್ತೋ ಅವರನ್ನ ವಿಚಾರಣೆಗೊಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಹೌದು, ನಾವು ಬಂಗ್ಲಾಗುಡ್ಡದಿಂದ ತಗೊಂಡು ಹೋದ್ವಿ ಅಂತ ಹೇಳ್ತಾರೆ. ಅದನ್ನ ತೆಗೆದುಕೊಂಡು ಹೋಗಿ ಬೆಂಗಳೂರಲ್ಲಿ ಗಿರೀಶ್ ಮಟ್ಟನ್ ಅವರ ಒಂದು ಮನೆಯ ಹೊರಭಾಗಕ್ಕೆ ಬಂದು ಅಲ್ಲಿ ಮನೆಗೆ ಹೋಗಿ ಅಲ್ಲಿ ಅವರಿಗೆ ಗೇಟ್ ನಲ್ಲಿ ಕೊಟ್ಟು ನಾವು ಅಲ್ಲಿಂದ ತೆರಳಿದ್ವಿ ಅಂತ ಹೇಳ್ತಾರೆ. ಗಿರೀಶ್ ಮಟ್ಟನ್ ಅವರು ಜಯಂತ್ ಕೊಡ್ತಾರೆ. ಜಯಂತ್ ಕೊಟ್ಟ ಬಳಿಕ ಅದು ಚಿನ್ನಯ್ಯನಿಗೆ ಹೋಗುತ್ತೆ. ಆದ್ರೆ ಇದರ ನಡುವೆ ಒಂದು ತಂಡ ದೆಹಲಿ ಪ್ರಯಾಣವನ್ನ ಮಾಡುತ್ತೆ, ದೆಹಲಿಗೆ ಹೋಗುತ್ತೆ. ಅದರಲ್ಲಿ ದೆಹಲಿಗೆ ಹೋದಂತವರು ಗಿರೀಶ್ ಮಟ್ಟಣ್ಣವರ್, ಸುಜಾತಾ ಭಟ್ ಹಾಗೆ ಚಿನ್ನಯ್ಯ, ಈ ಮೂವರು ಕೂಡ ಫ್ಲೈಟ್ ಅಲ್ಲಿ ಹೋದ್ರೆ ಜಯಂತ್ ತಲೆಬುಡನ್ನ ತೆಗೆದುಕೊಂಡು ಟ್ರೈನ್ ನ ಮೂಲಕ ದೆಹಲಿಗೆ ಹೋಗ್ತಾರೆ. ಎಲ್ಲರೂ ಕೂಡ ದೆಹಲಿಗೆ ಹೋದ ಬಳಿಕ ಅಲ್ಲಿ ಒಂದಷ್ಟು ಏನೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಎಸ್ಐಟಿ ಮಾಹಿತಿಯನ್ನ ಕೂಡ ಕಲೆ ಹಾಕಿದೆ. ಈಗ ಆಲ್ರೆಡಿ ಅವರೇ ಹೇಳಿಕೊಂಡಿರುವಂತೆ ನಾವು ವಕೀಲರನ್ನ ಮೀಟ್ ಮಾಡೋದಕ್ಕೆ ಅಂತೇಳಿ ದೆಹಲಿಗೆ ಹೋಗಿದ್ದು ಹೌದು ಅಂತೇಳಿ ಖುದ್ದು ರಿಪಬ್ಲಿಕ್ ಕನ್ನಡದ ಡಿಬೇಟ್ ನ ಸಂದರ್ಭ ಮಹಾಭಾರತ ಚರ್ಚಾ ಸಮಯದಲ್ಲಿ ಜಯಂತ್ ಅವರೇ ಹೇಳಿಕೊಂಡಿದ್ರು. ಹೌದು, ನಾವು ದೆಹಲಿಗೆ ಹೋಗಿದ್ವಿ, ಸುಪ್ರೀಂ ಕೋರ್ಟ್ ನ ವಕೀಲರೊಬ್ಬರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ವಿ, ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ನಡೆಸೋದು ಹೇಗೆ ಅಂತೇಳಿ ಸಲಹೆಯನ್ನ ಪಡೆದುಕೊಳ್ಳುವ ಸಲುವಾಗಿ ನಾವು ಹೋಗಿದ್ವಿ ಅಂತೇಳಿ ಜಯಂತ್ ಹೇಳಿಕೊಂಡಿದ್ರು. ಅದು ಆ ವಿಚಾರ ತನಿಖೆಯ ಸಂದರ್ಭದಲ್ಲೂ ಕೂಡ ಎಸ್ಐಟಿಗೆ ಗೊತ್ತಾಗಿತ್ತು. ಇದೇ ವಿಚಾರವನ್ನ ಜಯಂತ್ ಕೂಡ ಹೇಳಿದ್ದಾರೆ. ದೆಹಲಿಗೆ ಹೋದ ಬಳಿಕ ಅಲ್ಲಿಂದ ವಾಪಸ್ ಎಲ್ಲರೂ ಕೂಡ ನೋಡಿ, ಈಗ ಇರುವಂತ ಮಾಹಿತಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಅಚ್ಚರಿ ಮೂಡಿಸುತ್ತೆ. ತಲೆಬುರುಡೆಯನ್ನ ದೆಹಲಿಯಿಂದ ತರೋದಿಲ್ಲ, ಅಲ್ಲೇ ಇಟ್ಟು ವಾಪಸ್ ಎಲ್ಲರೂ ಕೂಡ ಫ್ಲೈಟ್ ಅಲ್ಲಿ ಬರ್ತಾರೆ. ಅದಾದ ಬಳಿಕ 4 ದಿನದ ಬಳಿಕ ಆ ಒಂದು ತಲೆಬುರುಡೆಯನ್ನ ಬೆಂಗಳೂರಿಗೆ ತರಿಸಿಕೊಳ್ಳುವಂತ ಕೆಲಸಗಳಾಗುತ್ತೆ. ಅದನ್ನ ಜಯಂತ್ ಹೋಗಿ ತರ್ತಾರ ಅಥವಾ ಅಲ್ಲಿಂದ ಕೊರಿಯರ್ ಅನ್ನ ಮಾಡಿಸ್ಕೊಂಡ್ರ, ಇದೆಲ್ಲವೂ ಕೂಡ ಈಗ ತನಿಖೆ ನಡೀತಾ ಇದೆ. ತನಿಖೆ ಹಂತದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಎಸ್ಐಟಿ ಮಾಡ್ತಾ ಇದೆ. ನೋಡಿ, ಈ ಒಂದು ರಹಸ್ಯದ ಭೇದಿಸೋದಕ್ಕೆ ಮುಂದಾದಂತ ಸಂದರ್ಭ ಒಂದಷ್ಟು ಜಾಗಗಳಿಗೆ ಹೋಗಿ ಸ್ಥಳ ಮಹಾಜರನ್ನ ಮಾಡುವ ಸಂದರ್ಭದಲ್ಲಿ, ತಲಾಶ್ ನಡೆಸುವ ಸಂದರ್ಭದಲ್ಲಿ ಎಸ್ಐಟಿಗೆ ಒಂದಷ್ಟು ಗ್ರಾಫ್ಗಳು ಕೂಡ ಸಿಕ್ಕಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಆ ಗ್ರಾಫ್ ನಲ್ಲಿ ಯಾವ ರೀತಿಯಾಗಿ ಯಾವ ಜಾಗವನ್ನ ತೋರಿಸಬೇಕು, ಹೇಗೆಲ್ಲ ಅಲ್ಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಬಿಳಿ ಹಾಳೆಯ ಮೇಲೆ ಗ್ರಾಫ್ಗಳನ್ನ ಬರೆದಿಟ್ಟುಕೊಂಡಿದ್ರು ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಅದಕ್ಕೆ ಸಂಬಂಧಪಟ್ಟಂತೆ ಇದು ಅಧಿಕೃತವಾಗಿ ಎಲ್ಲೂ ಕೂಡ ಮಾಹಿತಿ ರಿವೀಲ್ ಆಗಿಲ್ಲ. ಆದ್ರೆ ಒಂದು ಪೇಪರ್ ಸಿಕ್ಕಿದೆ, ಬಿಳಿ ಹಾಳೆ ಸಿಕ್ಕಿದೆ. ಬಿಳಿ ಹಾಳೆಯಲ್ಲಿ ಇವರು ಗ್ರಾಫ್ಗಳನ್ನ ಮಾಡಿಕೊಂಡಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂದ್ರೆ ಎಲ್ಲವೂ ಕೂಡ ಪ್ರೀ ಪ್ಲಾನ್ ಆಗಿ ಮಾಡಿಕೊಂಡು ಇದೆಲ್ಲವೂ ಕೂಡ ನಡೀತಾ ಇತ್ತಾ ಅನ್ನುವ ಅನುಮಾನಗಳು ಕೂಡ ಕಾಡ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಅಶ್ವಿನಿ, ನಾಗೇಂದ್ರ ಬಾಬು, ಇದರ ಜೊತೆಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ ಈ 7, 8, 9 ಮತ್ತೊಂದು ಹೆಸರುಗಳು ಕೇಳಿ ಬರ್ತಾ ಇತ್ತು. ಉಜಿರೆಯ ಒಂದಷ್ಟು ಜನ ಅಂತ, ಅದರ ಜೊತೆ ಸಾಮಾಜಿಕ ಕಾರ್ಯಕರ್ತರು ಇದ್ರು ಅಂತ, ಯೂಟ್ಯೂಬರ್ಸ್ ಇದ್ರು ಅಂತ. ಆದ್ರೆ ಈಗ ದೆಹಲಿಯ ವ್ಯಕ್ತಿಯ ಮನೆಯಲ್ಲಿ ನಡೆದಿರೋದಾದ್ರೆ ಈ ಸಂಚು, ಆತ ಯಾರು ಅನ್ನುವಂತ ವಿಚಾರ, ಅದರ ಜೊತೆಲಿ ಆತ ಬಹಳ ಪ್ರಭಾವಿ ಅನ್ನುವಂತ ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾರು ಅನ್ನುವಂತ ಪ್ರಶ್ನೆ, ಇದ್ರ ಬಗ್ಗೆ ಎಸ್ಐಟಿ ಯಾವ ರೀತಿಯಾಗಿ ಮಾಹಿತಿಯನ್ನ ಕಲೆ ಹಾಕಿದೆ, ನಮ್ಗೆ ಯಾವ ರೀತಿಯ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ? ಅಶ್ವಿನ್ ನೋಡಿ, ಈಗ ದೆಹಲಿಗೆ ಹೋಗಿದ್ದು ಹೌದು, ದೆಹಲಿಯಲ್ಲಿ ಅಲ್ಲಿ ಒಂದಷ್ಟು ಸಭೆಯನ್ನ ಕೂಡ ಮಾಡಿದ್ದು ಹೌದು, ಸುಪ್ರೀಂ ಕೋರ್ಟ್ಗೆ ಇವರೆಲ್ಲರೂ ಕೂಡ ಹೋಗಿದ್ದು ಹೌದು. ಆದ್ರೆ ಯಾವ ವ್ಯಕ್ತಿಯನ್ನ ಭೇಟಿ ಮಾಡಿದ್ರು, ಆ ಪ್ರಭಾವಿ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೂ ಕೂಡ ಮಾಹಿತಿ ರಿವೀಲ್ ಆಗಿಲ್ಲ. ಇವರು ಆ ಪ್ರಭಾವಿ ವ್ಯಕ್ತಿಯನ್ನ ಭೇಟಿ ಮಾಡಿದ್ದಾಗಿದ್ರೆ ಯಾವ ಕಾರಣಕ್ಕೋಸ್ಕರ ಭೇಟಿ ಮಾಡಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ.
ಹಾಗಾಗಿ ಅದು SIT ತನಿಖೆಯನ್ನ ಕೂಡ ನಡೆಸ್ತಾ ಇದೆ. SIT ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು ದೆಹಲಿಗೆ ಹೋದಂತ ಈ ಒಂದು ಗ್ಯಾಂಗ್ ಯಾವ ಪ್ರಭಾವಿ ವ್ಯಕ್ತಿ ಜೊತೆ ಮೀಟಿಂಗ್ ಅನ್ನ ಮಾಡಿದ್ರು, ಯಾವ ವಿಚಾರವನ್ನ ಆ ಪ್ರಭಾವಿ ವ್ಯಕ್ತಿ ಮುಂದೆ ಪ್ರಸ್ತಾಪವನ್ನ ಮಾಡಿದ್ರು ಅನ್ನೋದು ಅದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕಾದ್ರೆ ಇಲ್ಲಿಯವರೆಗೂ ಕೂಡ ಇವರು ದೆಹಲಿಗೆ ಹೋಗಿದ್ದು ಸತ್ಯ, ಪ್ರಭಾವಿ ವ್ಯಕ್ತಿಯನ್ನ ಭೇಟಿ ಮಾಡಿದ್ದು ಸತ್ಯ ಅಂತಂದ್ರೆ ಆ ಪ್ರಭಾವಿ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೂ ಕೂಡ ಎಲ್ಲೂ ಬಹಿರಂಗಗೊಂಡಿಲ್ಲ. ಹಾಗಾಗಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಿರುವಂತದ್ದು ಆ ಪ್ರಭಾವಿ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ. ಜೊತೆಗೆ ಆ ಪ್ರಭಾವಿ ವ್ಯಕ್ತಿಯನ್ನ ಇವರು ಯಾವ ಕಾರಣಕ್ಕೋಸ್ಕರ ಭೇಟಿ ಮಾಡಿದ್ರು, ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅಶ್ವಿನಿ. ರೈಟ್ ನಾಗೇಂದ್ರ ಬಾಬು, ಥ್ಯಾಂಕ್ ಯು ಡೀಟೇಲ್ಸ್ಗೆ.